ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ನಾವು ಬೆಂಗಳೂರು ಸ್ಪೆಷಲ್ ಮುಳಬಾಗಿಲು ದೋಸೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬರೀ ದೋಸೆ ಹೆಂಗ್ ಮಾಡೋದಂತ ನೋಡುಮಂತ್ರಿ. ಇಲ್ಲಿ ನೋಡ್ರಿ, 1 ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ಹಾಕೊಂಡೇನ್ರಿ. ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆ ಹಾಕೊಳತ್ತೀನಿ ನೋಡ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಇದಕ್ಕೆ 1 ಕಪ್ ಆಗುವಷ್ಟು ಕಡ್ಲಿ ಬೇಳೆ ಹಾಕೊಳತ್ತೀನಿ ನೋಡ್ರಿ. ಕಡ್ಲಿ ಬೇಳೆ ಇಲ್ಲಾಂದ್ರೆ ಅದ್ರ ಜೊತೆಗಿನ ತೊಗರಿ ಬೇಳೆ ಕೂಡ ಹಾಕೋಬಹುದು ನೋಡ್ರಿ. ನೆಕ್ಸ್ಟ್ 1 ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಅವಲಕ್ಕಿ ಕೂಡ ಹಾಕೊಂಡೇನ್ರಿ. ಇದನ್ನೇನ್ ಮಾಡೋಮ್ರಿ, 2 ನೀರೊಳಗ ಸ್ವಚ್ಛಗೆ ತೊಳಿಬೇಕಾಗತ್ರಿ. ಇದೇ ರೀತಿ ನಾ ಏನ್ ಹೇಳಿನಲ್ರಿ, ಇದೇ ರೀತಿ ಮೆಜರ್ಮೆಂಟ್ ಅಳತೆ ಪ್ರಕಾರ ನೀವು ಹಾಕಿದ್ರಂದ್ರ ಮಾತ್ರ ದೋಸೆ ಅನ್ನೋದು ಕ್ರಿಸ್ಪಿ ಆಗಲಿ, ಸಾಫ್ಟ್ ಆಗ್ಲಿ, ಅದರ ಮ್ಯಾಗಿನ ಲೇಯರ್ ಬ್ರೌನ್ ಕಲರ್ ಆಗಲಿ ಮಸ್ತಾಗೆ ಬರ್ತೈತಿ ನೋಡ್ರಿ. ಈಗ 8 ಅವರ್ ನೆನ್ಸಿರುವಂತ ಬ್ಯಾಳಿ ಅಕ್ಕಿ ಆಮೇಲೆ ಇವೆಲ್ಲ ನೆಂದವ್ ನೋಡ್ರಿ. 8 ಅವರ್ ನೆನ್ಸಿಡ್ಬೇಕಾಗತ್ರಿ ನಾವು. ಈಗ ಇವೆಲ್ಲ ನೆಂದವ್ರಿ ಪರ್ಫೆಕ್ಟ್ ಆಗಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಮಿಕ್ಸಿ ಜಾರ್ ಒಳಗೆ ಹಾಕೊಳಮಂತ್ರಿ. ಇದನ್ನ ಸಾಫ್ಟ್ ಆಗಿ ರುಬ್ಕೋಬೇಕಾಗುತ್ತೆ ನೋಡ್ರಿ. ಯಾವುದೇ ಕಾರಣಕ್ಕೂ ಯಾವುದನ್ನು ಸ್ಕಿಪ್ ಮಾಡಬೇಡ್ರಿ. ನಾ ಹೇಳಿದ ಪ್ರಕಾರನೇ ಹಾಕಿದ್ರೆ ಮಾತ್ರ ಸೂಪರ್ ಆಗಿ ಮುಳಬಾಗಿಲು ದೋಸೆ ಬರ್ತೈತಿ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಹಿಟ್ ಕೂಡ ಸಾಫ್ಟ್ ಆಗಿ ರುಬ್ಕೊಳ್ಳೋದಾಗೈತ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಫ್ಲಫಿ ಐತೆ ಅಂತ ಹೇಳಿ. ನಾವು ಅವಲಕ್ಕಿ ಹಾಕೋದ್ರಿಂದ ಫ್ಲಫಿನೆಸ್ ಅನ್ನೋದು ಜಾಸ್ತಿ ಬರ್ತೈತಿ ನೋಡ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ಇದನ್ನ ಒಂದು ಬೊಗೋಣಿ ಒಳಗ ಟ್ರಾನ್ಸ್ಫರ್ ಮಾಡೋಮಂತ್ರಿ. ಈ ಹಿಟ್ಟನ್ ಏನಿಲ್ಲ ಅಂದ್ರೂ ಓವರ್ ನೈಟ್ ನೆನಕ್ ಬಿಡ್ಬೇಕಾಗತ್ರಿ. ನೋಡ್ರಿ ಎಷ್ಟ್ ಮಸ್ತಾಗೆ ಬಂದೈತ್ರಿ, ಸಾಫ್ಟ್ ಆಗಿ. ಇವಾಗ ಇದನ್ನ ಓವರ್ ನೈಟ್ ನೆನ್ಸಿಡುಮಂತ್ರಿ. 8 ಅವರ್ ನೆನಿಬೇಕಾಗತ್ರಿ ಇದು ಹಿಟ್ಟು. ಇಲ್ಲಿ ನೋಡ್ರಿ 8 ಅವರ್ ನೆನಾನ ಹಿಟ್ಟು ಯಾವ ರೀತಿ ಉಬ್ಬಿ ಬಂದೈತ್ರಿ. ನೋಡ್ತಾ ಇರ್ಬೋದ್ರಿ, ನೊರೆ ಎಷ್ಟ್ ಮಸ್ತಾಗೆ ಬಂದೈತಲ್ರಿ. ನಾ ಹೇಳಿದ ಪ್ರಕಾರ ಮಾಡಿದ್ರೆ ಮಾತ್ರ ಈ ರೀತಿ ಬರ್ತೈತಿ ನೋಡ್ರಿ. ನೆಕ್ಸ್ಟ್ ನೋಡ್ರಿ ಎಷ್ಟು ಫ್ಲಫಿನೆಸ್ ಐತ್ರಿ ಹಿಟ್ಟು. ಇದನ್ನ ಏನ್ ಮಾಡೋರು, ಒಂದ್ ರೌಂಡ್ ಮಿಕ್ಸ್ ಮಾಡೋಮಂತ್ರಿ. ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ. ಈಗ ಇದು ರೆಡಿ ಆಗೈತಿ ನೋಡ್ರಿ. ನೆಕ್ಸ್ಟ್ ಏನ್ ಮಾಡೋಮ್ರಿ, ನಾವು ದೋಸೆ ಹಿಟ್ಟಿಗೆ ದೋಸೆನ ಹಾಕೊಂಬಂತ್ರಿ. ಇಲ್ಲಿ ನೋಡ್ರಿ ತವಾ ಒರ್ಸ್ಕೊಳತ್ತೀನ್ರಿ ನಾನು. ನೆಕ್ಸ್ಟ್ 1 ಕಪ್ ಆಗೋಷ್ಟು ಹಿಟ್ಟು ತಗೊಂಡು ನಿಧಾನವಾಗಿ ಒಂದೇ ಡೈರೆಕ್ಷನ್ದಾಗ ಈ ರೀತಿ ತಿರುಗಬೇಕಾಗತ್ ನೋಡ್ರಿ. ಇದು ಹೆಂಗಂದ್ರ ದೋಸೆ ಮ್ಯಾಗೆಲ್ಲ ಕ್ರಿಸ್ಪಿ ಇರ್ತೈತ್ರಿ, ಒಳಗೆಲ್ಲ ಸಾಫ್ಟ್ ಆಗಿರ್ತೈತ್ರಿ. ನೆಕ್ಸ್ಟ್ ಇದನ್ನ 2 ನಿಮಿಷ ಆತನ ಸೈಡ್ ಎಲ್ಲ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೋಬೇಕ್ರಿ. ನಾನು ಇಲ್ಲಿ ತುಪ್ಪ ಹಾಕೊಂಡೇನ್ರಿ. ನೀವು ನೋಡ್ತಾ ಇರ್ಬೋದ್ರಿ ಕಲರ್ ಎಷ್ಟ್ ಮಸ್ತಾಗೆ ಬಂದೈತೆ ಅಂತ ಹೇಳಿ. ಆದ್ರ ಮುಳಬಾಗಿಲು ದೋಸೆಗೆ ತವಾ ಬ್ಯಾರೆ ಇರ್ತೈತ್ರಿ. ನನ್ನ ಕಡೆ ಆ ತವಾ ಇಲ್ಲ ರೀ. ಅದಕ್ಕೆ ನಾನು ದೋಸೆ ತವಾ ಒಳಗೆ ಆ ದೋಸೆ ಹಾಕಿ ತೋರ್ಸಾತೀನಿ ನೋಡ್ರಿ. ನಿಮ್ ಕಡೆ ಇತ್ತಂದ್ರ ಅದನ್ನ ಯೂಸ್ ಮಾಡ್ಕೋಬಹುದ್ರಿ. ನೆಕ್ಸ್ಟ್ ಇದನ್ನ 2 ಸೈಡ್ ಚಂದಾಗೆ ಬೇಯಿಸ್ಕೋಬೇಕಾಗತ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಮಸ್ತಾಗೆ ಸಾಫ್ಟ್ ಆಗಿ ಬಂದೈತೆ ಅಂತ ಹೇಳಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗತ್ತಂದ್ರೆ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿ ಈ ದೋಸೆ ಕೂಡ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ನಾ ಬರೀ ದೋಸೆ ಹೆಂಗ್ ಮಾಡೋದು ಅನ್ನೋದಷ್ಟೇ ಈ ವಿಡಿಯೋದಾಗ ತೋರಿಸಿನಿ ನೋಡ್ರಿ.